ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭೂಮಿ ಸತ್ಯನ ಕೇಳ್ತಾಳೆ, ಸತ್ಯನ ಹೇಗಾದ್ರೂ ಮಾಡಿ ಅವತ್ತು ನನ್ನ ಅಮ್ಮನ ಜೈಲಿನಿಂದ ಕರ್ಕೊಂಡ್ ಬಂದು ಸೊಳಗದಿಂದ ಹಬ್ಬ ಮಾಡೋಕೆ ಅವಕಾಶ ಮಾಡ್ಕೊಟ್ರಲ್ವಾ ಅಜ್ಜಿ ಸಾಹೇಬ್ರು, ಏನಾದ್ರೂ ಒಂದು ವಸ್ತು ಕೊಡ್ಬೇಕು ಅನ್ನಿಸ್ತಾ ಇದೆ, ಏನ್ ಕೊಡೋಣ ಸತ್ಯನ ಅಂದಾಗ ಸತ್ಯನ ಹೇಳ್ತಾರೆ, ಅವನು ಯಾವತ್ತೂ ವಸ್ತುಗಳಿಂದ ಬಿದ್ದವನಲ್ಲ, ವಸ್ತುಗಳ ಆಸೆನೂ ಇಲ್ಲ ಅವನಿಗೆ. ಭೂಮಿ ತಾಳು ಯೋಚನೆ ಮಾಡಿ ಹೇಳ್ತೀನಿ. ಅದಕ್ಕೆ ಸತ್ಯನ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ಹೇಗಾದ್ರೂ ಮಾಡಿ ಈ ಅಜಿತ ಮನಸ್ಸಿನಲ್ಲಿರೋದನ್ನ ಹೇಳ್ಕೊಳ್ತಾ ಇಲ್ಲ, ಇವಳು ಹಾಗೇನೆ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇಲ್ಲ, ಹೇಗಾದ್ರೂ ಮಾಡಿ ಇಬ್ರು ಪರಸ್ಪರ ಒಂದುಗೂಡಿಸ್ಬೇಕು, ಆ ರೀತಿ ವ್ಯವಸ್ಥೆ ಮಾಡ್ಬೇಕು ಇಬ್ರಿಗೂ ಅಂತ ಹೇಳಿ ಸತ್ಯನ ಹೇಳ್ತಾರೆ. ಭೂಮಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಟ್ಬಿಡು ಅಂದಾಗ ಭೂಮಿ, ಸತ್ಯನ ಅವ್ರ ಗಂಡ ಹೆಂಡತಿ ಮಾಡೋದಲ್ವಾ, ನಾವ್ ಹೇಗ್ ಸತ್ಯನ? ಅದಕ್ಕೆ ಸತ್ಯನ ಹೇಳ್ತಾರೆ, ಭೂಮಿ ನೀವಿಬ್ರು ಗಂಡ ಹೆಂಡತಿನೇ, ಮತ್ತೆ ಕೊಡು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದಾಗ ಭೂಮಿ ಅದ್ರ ವ್ಯವಸ್ಥೆ ಮಾಡ್ತಾಳೆ. ಮಾಡ್ಬಿಟ್ಟು, ಸಾಹೇಬ್ರೆ ನೀವು ಅವತ್ತು ನಮ್ಮ ಅಮ್ಮನ ಕರ್ಕೊಂಡ್ ಬಂದು ಖುಷಿ ಕೊಟ್ರಲ್ಲ, ಆ ಸಂತೋಷಕ್ಕೋಸ್ಕರ ಈ ಚಿಕ್ಕ ಒಂದು ಅರೇಂಜ್ಮೆಂಟ್ ಮಾಡಿದೀನಿ ಸಂತೋಷನ ಅಂದಾಗ ಅಜಿತ, ಓ ಬಹಳ ಖುಷಿ ಆಗ್ತಾ ಇದೆ ಭೂಮಿ, ಐ ಲವ್ ಯು ಭೂಮಿ ಅಂತ ಅಂತಾರೆ. ಅದಕ್ಕೆ ಭೂಮಿನೂ ಕೂಡ ಐ ಟು ಲವ್ ಯು ಅಂತ ಹೇಳ್ತಾಳೆ. ಪರಸ್ಪರ ಇಬ್ರಿಗೆ ನಾನು ನಿನ್ನ ಪ್ರೀತಿಸ್ತೀನಿ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಇಬ್ರು ಕೂಡ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ಕೊಳ್ತಾರೆ. ಮನೆಯಲ್ಲಿ ಮಾತ್ರ ಒಳಗಡೆ ಅಜಿತ ಹಿಂದಿನ ದಿನ ಬಹಳ ಬೇಸರ ಮಾಡಿರ್ತಾನೆ ಭೂಮಿಗೆ. ಪಾಪ ಆ ನೋವನ್ನೆಲ್ಲ ಮರ್ತೋಳು ಒಂದಾಗಿರ್ತಾಳೆ ಅಜಿತನ್ ಜೊತೆ. ಆ ರೋಸ್ ಕೊಟ್ಬಿಟ್ಟು ಹೇಳ್ತಾನೆ, ಐ ಲವ್ ಯು ಭೂಮಿ ಅಂತ ಹೇಳಿ. ಅವಳು ಕೂಡ ಐ ಟು ಲವ್ ಯು ಅಂತ ಹೇಳಿ ಆ ರೋಸ್ ಅನ್ನ ಈಸ್ಕೊಳ್ತಾಳೆ ಭೂಮಿ. ಮನೆಯಲ್ಲಿ ಹಿಂದಿನ ದಿನ ಸ್ವಲ್ಪ ಮುಕ್ಮನ್ಸಾಗಿರುತ್ತೆ ಇಬ್ರಿಗೂ ಕೂಡ. ಪಾಪ ಭೂಮಿನು ಖುಷಿಯಾಗಿರ್ತಾಳೆ, ಆದ್ರೆ ಅಜಿತ್ ಮಾತ್ರ ಎಲ್ರ ಹತ್ರನು ಕೂಡ ಒಳ್ಳೊಳಾಗ್ತಾ ಇದೆಯಲ್ಲ, ಅಜ್ಜಿ ನೋಡಿದ್ರೆ ಅಷ್ಟ್ ಹತ್ರ ಆಗ್ತಾ ಇದಾರೆ ಅಂತ ಹೇಳಿ ಏನಾದ್ರು ಮಾಡಿ ವಿರುದ್ಧವಾಗಿ ನಡ್ಕೊಳಕ್ ಮಾಡ್ಬೇಕು ಅಂತ ನೀರ್ ಚೆಲ್ಲಿರ್ತಾನೆ. ಆ ನೀರ್ ನೋಡ್ಬಿಟ್ಟು ಭೂಮಿ, ಯಾವ ಕೋತಿಗಳು ಸುಮ್ಮನಿರ್ದಲ್ಲೇ ನೀರ್ ಚೆಲ್ಲಿದಾವೆ ಅಜ್ಜಿ ತಡಿರಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಿಟ್ಟೆದ್ದು ಜಗಳಕ್ಕೆ ಬಂದ್ಬಿಡ್ತಾನೆ ಅಜಿತ. ನಾನು ಏನಂತ ಹೇಳಿದೆ ನಿನ್ಗೆ, ಬೀಳ್ಲಿ ಅಜ್ಜಿ ಅಂತಾನೆ ನಾನೇ ಮಾಡಿದ್ದು, ಹೆಂಗು ನೀನು ಪಲ್ಲವಿ ಅಕ್ಕಂಗ್ ಹುಷಾರಿಲ್ಲ ಅಂತ ಕೂರ್ಸಿದ್ದೆ ಅಲ್ವಾ ಅಜ್ಜಿ ಹತ್ರ, ಹೆಂಗು ನೀನೇ ತಾನೇ ಮನೆ ಒರೆಸಿದ್ದು, ಅದರಿಂದಾಗಿ ನಾನೇ ಬೀಳ್ಲಿ ಅಂತ ನಾನ್ ಮಾಡಿದ್ದು. ಅದಕ್ಕೆ ಭೂಮಿದೆ, ಥೂ ಏನ್ ಕೆಟ್ಟ ಬುದ್ಧಿ ಸಾಹೇಬ್ರೆ ನಿಮ್ಗೆ, ಹಿಂಗೆಲ್ಲ ಮಾಡ್ತಿಲ್ಲ, ವಯಸ್ಸಾದರವ್ರು ಏನೋ ಎದ್ರಿ ಗತಿ ಏನ್ ಕತೆ ಅಂದಾಗ ಅದಕ್ಕೆ ಅಜಿತ ಹೇಳ್ತಾನೆ, ನಾನ್ ಬೀಳೋಕ್ ಬಿಡ್ತಿರ್ಲಿಲ್ಲ, ನನಗ್ ಗೊತ್ತಿತ್ತು. ಅದಕ್ಕೆ ಭೂಮಿ ಹೇಳ್ತಾಳೆ, ಆಯ್ತಪ್ಪ ಸುಮ್ಮನೆ ಇದ್ಬಿಡಿ. ಇವರಿಬ್ರು ಪರಸ್ಪರ ಪ್ರೀತಿನ ಹಂಚ್ಕೊಳ್ಳೋದನ್ನ ನೋಡಿ ನಚಿಕೇತ ಏನ್ ನಟಿಕೆ ಮುರಿತಾನೆ. ಸತ್ಯನ ಖುಷಿ ಪಡ್ತಾರೆ. ಹಿಂದಿನ ರಾತ್ರಿ ಆಗಿದ್ ಯಾರಿಗೂ ಕೂಡ ಗೊತ್ತಿಲ್ಲ, ಆದ್ರೆ ಆ ಸಂದರ್ಭದಲ್ಲಿ ಆ ಕ್ಯಾಂಡಲ್ ಲೈಟ್ ಡಿನ್ನರ್ದು ಮಾತ್ರ ಅಷ್ಟು ಸಂತೋಷ ಪಡೋಗೆ ಮಾಡ್ತಾಳೆ ಭೂಮಿ. ಈ ಕಡೆ ವಾದ ವಿವಾದ ನಡೀತದೆ. ಸರಿ, ಅಜಿತ ಸುಮ್ನಾಗ್ತಾನೆ, ಭೂಮಿನೂ ಕೂಡ ಸುಮ್ನಾಗ್ಬಿಟ್ಟು ಎಲ್ಲಾರು ಹೋಗ್ಲಿತ್ತು ಫೋನ್ ಮಾಡ್ತಾಳೆ ಲಕ್ಷ್ಮಿ ಅಕ್ಕಂಗೆ. ಲಕ್ಷ್ಮಿ ಅಕ್ಕ ಅವತ್ ಬಂದಿದ್ರಲ್ಲ ಇದಾರ, ಅವ್ರ ಹೆಸರೇನು ಕವಿತಕ್ಕ ಅಂತ ಹೇಳಿ. ಭೂಮಿ ಬಾ ಆಯ್ತು ಅಂತ ಹೇಳಿ ಇವಳು ಏನಾದ್ರು ತಗೊಂಡೋಗೋಣ ಅಮ್ಮನಿಗೆ ಅಂತ ಹೇಳಿ ತಗೊಂಡು ಹೋಗ್ತಾಳೆ. ಮನೆಗೆ ಹೋದ್ರೆ ಅಲ್ಲಿ ಎಲ್ಲೂ ಕಾಣೋದಿಲ್ಲ, ಎಷ್ಟು ಹುಡುಕಿದ್ರು ಸಿಗೋದಿಲ್ಲ. ಅನಂತರ ಭೂಮಿ ಎಲ್ಲಿ ಲಕ್ಷ್ಮಿ ಅಕ್ಕ ಅವರು ಎಲ್ಲೋದ್ರು ಅಂತ ಅಂದಾಗ ಅದಕ್ಕೆ ಲಕ್ಷ್ಮೀ ಪತಿ, ಇಲ್ವೇ ಅಮ್ಮ, ಈಗ ತಾನೇ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಉಡಿಸಿ ಕೂರ್ಸ್ಕೊಂಡಿದ್ದೆ, ಅವ್ರು ಎಲ್ಲೋ ಸಾಧ್ಯ ಇಲ್ಲ. ಅದಕ್ಕೆ ಭೂಮಿ ಹೇಳ್ತಾಳೆ, ಭೂಮಿ ಎಲ್ಲಾದ್ರೂ ಹೋಗಿದ್ರ ಅವ್ರನ್ನ ಯಾರ ಮನೆಗಾದ್ರು ನೋಡ್ಬೋ ಲಕ್ಷ್ಮಿ ಅಕ್ಕ ಅಂದಾಗ, ಇಲ್ವೇ ಅಮ್ಮ, ಅವ್ರಿಗೆ ಆ ಮನೆ ಈ ಮನೆ ತಿರುಗೋ ಅಭ್ಯಾಸನೇ ಇಲ್ಲ ಅಂತೇಳಿ ಹುಡ್ಕಾಡ್ತಾರೆ. ಅಲ್ಲಿ ಬಟ್ಟೆ ಗಂಟು ಇರ್ತದೆ, ಆ ಬಟ್ಟೆ ಗಂಟು ನೋಡ್ಬಿಟ್ಟು ಲಕ್ಷ್ಮಿ ಅಕ್ಕ ಎಲ್ಲೂ ಹೋಗಿಲ್ಲ ಭೂಮಿ, ಇಲ್ಲೇ ಇದ್ದಾರೆ ಬರ್ತಾರೆ ಖಂಡಿತ ಅಂತ ಹೇಳ್ತಾರೆ. ಸರಿ, ಭೂಮಿ ಕಾದು ಸಾಕಾಗಿ ಇಬ್ರು ಟೀ ಅಂಗಡಿಗೆ ಬಂದ್ಬಿಡ್ತಾರೆ. ಅಷ್ಟೊತ್ತಿ ನಚಿಕೇತ ಇದನ್ನು ಅದಕ್ಕೆ ನನಗೆ ಟೈಮ್ ಆಗುತ್ತೆ, ಏನು ನಮ್ಮ ನರ್ಸಿಂಗ್ ಹೋಮ್ ಹೆಡ್ ಫೋನ್ ಮಾಡ್ತಾ ಇದಾರೆ, ಅರ್ಜೆಂಟ್ ಕೇಸ್ ಇದೆಯಂತೆ, ನಾನು ಹೋಗ್ಲಾ ಅಂದಾಗ ಭೂಮಿ, ಆಯ್ತು ಮೈದು ಹೋಗ್ಬಾ ನೀನು, ಒಳ್ಳೇದಾಗ್ಲಿ ಹುಷಾರು ಅಂತೇಳಿ ಕಳಿಸ್ತಾಳೆ. ಕಳಿಸ್ಬಿಟ್ಟು ಭೂಮಿ ಇಬ್ರು ಕೂಡ ಲಕ್ಷ್ಮಿಕ ಇಬ್ರು ಟೀ ಅಂಗಡಿಗೆ ಬರ್ತಾರೆ. ಟೀ ಅಂಗಡಿಗೆ ಬರ್ತಿದ್ದಾಗೇನೆ ಭೂಮಿ ನೋಡ್ಬಿಟ್ಟು ಅಜಿತ ಜೊತೆನಲ್ಲೇ ಕರ್ಕೊಂಡ್ ಬರ್ತಾನೆ, ಬಿಡೋದಿಲ್ಲ ಅಲ್ಲೂ ಕೂಡ. ಅದನ್ನ ನೋಡಿ ಸದಾನಂದ ಏನಂತಾರೆ, ಅಬ್ಬಾ ನಮ್ ಸಾಹೇಬ್ರು ಮದ್ವೆ 4 ತಿಂಗಳಾದ್ರೂ ಭೂಮಿಯ ಬಿಟ್ಟಿರ್ಲಾರು ಈ ಜೋಡಿ ಬಾಳ ಚಲೋ ಇರ್ಲಪ್ಪ ಅಂದಾಗ ಅದಕ್ಕೆ ಸಿಟ್ಟು ಬಂದ್ಬಿಡ್ತದ ಅಜಿತಂಗೆ. ರೀ ಸದಾನಂದ್, ಮಾಡೋ ಕೆಲ್ಸ ಬಿಟ್ಟು ಏನ್ರಿ ಮಾತದು, ಏನಾಯ್ತ್ರಿ ಕೇಸು ಅಶ್ವಿನಿದು? ನಾನೇನಂತ ಹೇಳಿದ್ದೆ ಅವತ್ತ ಆ ಬರ್ತಡೇದು ಅದೆಲ್ಲ ಫೋಟೋ ಎಲ್ಲ ನೀವು ಅದನ್ನ ನನಗೆ ತರ್ಬೇಕು ಅಂತ ಹೇಳಿರ್ಲಿಲ್ಲ, ಸಾಕ್ಷಿನ ಕುಡಿಲಿ ಫೈಲು, ಏನಾಯ್ತು? ಅದಕ್ಕೆ ಸಾಹೇಬ್ರೆ ಆಯ್ತು ಕೆಲ್ಸಕ್ ಬಾರದೆಲ್ಲ ಮಾತಾಡ್ತಾರೆ. ಅದಕ್ಕೆ ಅಷ್ಟೊತ್ತಿಗೆ ಸದಾನಂದ, ಪಾಪ ತಂಗಿಯಮ್ಮ ಭೂಮಿ ಚಲೋ ಹೊತ್ನಾಗ ಚಲೋ ಟೈ ಮಾಡ್ಕೊಂಡು ಬಾವ ಸಾಹೇಬ್ರಿಗೆ ಅಂತ ಹೇಳ್ಬಿಟ್ಟು ಪಾಪ ಹೋಗ್ತಾನೆ. ಮತ್ತೆ ಕರಿತಾನೆ, ಎಲ್ರಿ ಅದು ದಾಸ್ತು
ಎಲ್ಲ ಫೈಲ್ ಎಲ್ಲ ನೋಡ್ಬೇಕಿಲ್ರಿ ನೀವು, ಸುಮ್ಮನೆ ನಿಂತ್ಕೋತಿರಲ್ರಿ, ಏನು ಕೆಲಸ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ ಮತ್ತೆ ರೇಗ್ತಾನೆ ಪಾಪ. ಆದ್ರೂ ಪಾಪ ಸಮಾಧಾನವಾಗಿ ಸದಾನಂದು ಎಲ್ಲಾ ಕೇಸ್ ಫೈಲ್ನು ಕೂಡ ತಂದು ಕೊಡ್ತಾನೆ. ತಂದು ಕೊಟ್ಟಾದ್ಮೇಲೆ ಭೂಮಿ ಒಳಗ್ ಬಂದ್ಬಿಟ್ಟು, ಸಾಹೇಬ್ರೆ ಹಾಲ್ ಕಾಯ್ತಾ ಇದೆ, ನಾನೇ ಸ್ವತಃ ಟೀ ಮಾಡ್ಕೊಂಡ್ ಬಂದು ಕೊಡ್ತೀನಿ, ಆಗ್ಬೋದಾ ಅಂತ ಹೇಳಿ ಹೇಳ್ತಾಳೆ. ಆಯ್ತು ಅಂತ ಹೇಳಿ ಒಪ್ಕೊಡ್ತಾನೆ. ಆಮೇಲೆ ಟೀ ಮಾಡ್ಕೊಂಡು ಹೋಗಿ ಕೊಡ್ತಾಳೆ. ಕೊಟ್ಮೇಲೆ ಮನೆಯಲ್ಲಿ ಅಂತೂ ಪಾಪ ಎಲ್ಲ ಖುಷಿಯಾಗಿ, ಅಜ್ಜಿ ಅಂತೂ ಅದೇನೋ ಪ್ರಾಣಕ್ ಬದುಕುವಾಗಿ ಅವಳನ್ನ ಇಷ್ಟಪಡ್ತಾರೆ. ಆದ್ರೆ ಇವನಿಗೆ ಮಾತ್ರ ಒಳಗೆ ಹುರಿ. ಅಂತೂ ಇಂತೂ ಭೂಮಿ ಸತ್ಯಣ್ಣನ ಜೊತೆ, ಸತ್ಯಣ್ಣ ಹೇಗೂ ನನಗೆ ಅವತ್ತ ನನ್ನ ಅಮ್ಮನ್ ಕರ್ಕೊಂಡ್ ಬಂದು ನನಗೆ ಬಹಳ ಸಂತೋಷ, ಎಲ್ಲಿಲ್ಲದ ನನಗೆ ಸಡಗರ ಸಂಭ್ರಮನ ಕೊಟ್ಟವ್ರು ಆ ದಿನ, ನನಗೆ ಹಬ್ಬದ ದಿನ, ದೀಪಾವಳಿ ಹಬ್ಬದ ದಿನ, ಆ ದಿನ ಮರೆಯಕ್ಕಾಗೋಲ್ಲ, ಅವ್ರ ಋಣ ತೀರ್ಸಕ್ಕೂ ಆಗಲ್ಲ ಸತ್ಯಣ್ಣ. ಹಾಗಾಗಿ ನಾನು ಸಾಹೇಬ್ರಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು, ಕೇಳು ಸತ್ಯಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಸತ್ಯಣ್ಣ ಇದ್ದವರು, ಇಲ್ಲ ಭೂಮಿ, ಅಜಿತ ಗಿಫ್ಟ್ ಅಂದ್ರೇನೆ ದೂರ ದೂರ, ವಸ್ತುಗಳಂದ್ರೆ ಯಾವ ವಸ್ತುನೂ ಇಷ್ಟಪಡೋದಿಲ್ಲ ಪುಣ್ಯಾತ್ಮ, ಅವನಿಗೆ ನಾನು ಸರಿಯಾಗಿ ಯೋಚನೆ ಮಾಡಿ ಹೇಳ್ತೀನಿ ಸುಮ್ಮನಿರು ಅಂತಾರೆ. ಸರಿ ಯೋಚನೆ ಮಾಡ್ಬಿಟ್ಟು, ಭೂಮಿ ಒಂದ್ ಕೆಲಸ ಮಾಡು, ಕ್ಯಾಂಡಲ್ ಲೈಟ್ ಅಲ್ಲಿ ಡಿನ್ನರ್ ಕೊಟ್ಟುಬಿಡು ಅಂತಾರೆ. ಅದಕ್ಕೆ ಭೂಮಿ ಇದ್ದಾಳೆ, ಸತ್ಯಣ್ಣ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆಲ್ಲ ಗಂಡ ಹೆಂಡತಿ ಮಾಡೋದಲ್ವಾ ಸತ್ಯಣ್ಣ, ಬೇಡಪ್ಪ ಅಂತ. ಅದಕ್ಕೆ ಸತ್ಯ ಹೇಳ್ತಾರೆ, ನೀವು ನಿನ್ ಗಂಡ ಹೆಂಡತಿ ಅಲ್ದಲ್ಲ ಏನೇನ್ ಲವರ್ಸ, ಗಂಡ ಹೆಂಡತಿ ತಾನೆ, ಮದುವೆ ಆಗಿರೋದ್ ನಿಜ ತಾನೆ. ಅದಕ್ಕೆ ಭೂಮಿ, ಹೌದು, ಮತ್ತೆ ಕೊಡು ಕ್ಯಾಂಡಲ್ ಲೈಟ್ ಡಿನ್ನರ್, ಏನಾಗಲ್ಲ ಅಂತ ಹೇಳ್ತಾರೆ ಸತ್ಯಣ್ಣ. ಅಂತೂ ಇಂತೂ ಭೂಮಿ ಪಾಪ ಅರೇಂಜ್ ಮಾಡ್ತಾಳೆ ಕ್ಯಾಂಡಲ್ ಲೈಟ್ ಡಿನ್ನರ್ನ, ತನಗೆ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು. ಅದನ್ನ ನೋಡಿ ಸಂಗೀತ ಅಂತೂ ಖುಷಿಯೋ ಖುಷಿ, ಏನು ಗದ್ದದ ಮೇಲೆ ಕೈ ಇಟ್ಕೊಂಡು ಖುಷಿಯಾಗಿ ನೋಡ್ತಾ ನಿಂತ್ಬಿಡ್ತಾಳೆ ಮಂತ್ರಮುಗ್ಧಳಾಗಿ. ಅಶ್ವಿನಿಗೆ ದಗ ದಗ ಹೊಟ್ಟೆ ಉರಿ, ಅಪ್ಪುಗೂ ಅಷ್ಟೇ, ಏನಾದ್ರೂ ಓಡ್ಸೋಣ ಅಂದ್ರೆ ಒಂದ್ ಕಡೆ ಅಜ್ಜಿ ಪ್ರೀತಿಸ್ತಾಳೆ, ಒಂದ್ ಕಡೆ ಇವರೆಲ್ಲ ಪ್ರೀತಿಸ್ತಾರೆ ಅಂತೆ, ಇಡೀ ಮನೆಯವ್ರು ಎಲ್ರು ಬಂದು ನಿಂತ್ಕೊಂಡು ನೋಡ್ಬಿಡ್ತಾರೆ ಅದನ್ನ. ಆ ರೀತಿ ಅರೇಂಜ್ ಮಾಡಿರ್ತಾಳೆ ಭೂಮಿ. ಅರೇಂಜ್ ಮಾಡ್ಬಿಟ್ಟು ಬರ್ತಾನೆ ಅಜಿತ್. ಬರ್ತಿದ್ದಾಗೇನೆ, ಸಾಹೇಬ್ರೆ ಅವತ್ ನಮ್ಮ ಅಮ್ಮನ್ ಕರ್ಕೊಂಡ್ ಬಂದ್ ನನಗ್ ಖುಷಿ ಕೊಟ್ರಲ್ಲ, ನನಗ್ ಸಂತೋಷ ಆಗಂಗ್ ಮಾಡಿದಳ, ಅದಕ್ಕೆ ಇವತ್ತು ನಿಮ್ಗೆ ಸಂತೋಷವಾಗಿ ಇಡೋಣ ಅಂತ ಒಂದು ಸಣ್ಣ ಪ್ರಯತ್ನ ಸಾಹೇಬ್ರೆ ಅಂದಾಗ, ಅದಕ್ಕೆ ಅಜಿತ ಸುಮ್ಮನೆ ಹೇಳ್ತಾನೆ. ಅದಕ್ ಭೂಮಿ ಹೇಳ್ತಾಳೆ, ಚೆನ್ನಾಗಿದ್ಯಾ, ಇಷ್ಟ ಆಯ್ತಾ? ಅದಕ್ ಮತ್ತೆ ಅಜಿತ, ತುಂಬಾ ಇಷ್ಟ ಆಯ್ತು ಭೂಮಿ. ರೋಸ್ ಕೊಟ್ಬಿಟ್ಟು ಅವಳಿಗೆ ಐ ಲವ್ ಯು ಭೂಮಿ ಅಂತಾರೆ. ಅವಳು ಕೂಡ, ಭೂಮಿನೂ ಕೂಡ ಆಯ್ತು ಲವ್ ಯು ಅಂತೇಳಿ ಆ ರೋಸ್ನ ಈಸ್ಕೋತಾಳೆ ಪಾಪ. ಈಸ್ಕೊಂಡು ಬಹಳ ಸಡಗರ ಸಂಭ್ರಮದಿಂದ ಆಚರಿಸ್ಕೊಳ್ತಾ ಇರ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್. ಸತ್ಯಣ್ಣ ನೋಡಿ ಖುಷಿಯೋ ಖುಷಿ, ಹೆಂಗ್ ಮಾಡ್ದೆ ನಾನು ಪ್ಲಾನ್ನ ಅಂತೇಳಿ ನಚ್ಚಿ ಅಂತೂ ನಟಿಕೆ ಮುಡ್ದು ಅಪ್ಪ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಪ್ಪ ನಮ್ಮ ಅತ್ತಿಗೆ, ನಮ್ಮ ಬ್ರೋ ಮೇಲೆ ಅಂತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಇಲ್ಲಿಗೆ ಸಂಚಿಕೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ.